2024ರ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಲ್ಲಿ ತನಕ ಅತ್ಯಂತ ಕಳಪೆ ಅಭಿಯಾನವನ್ನ ನಡೆಸಿಕೊಂಡು ಬಂದಿದ್ದು ಕೇವಲ ಒಂದು ಪಂದ್ಯದಲ್ಲಿ ಮಾತ್ರ ಗೆದ್ದಿದೆ. ಉದ್ಘಾಟನಾ ಪಂದ್ಯದಿಂದಲೇ ಶುರುವಾದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸೋಲಿನ ಸರಮಾಲೆ ಕಂಟಿನ್ಯೂ ಆಗ್ತಾ ಇದೆ. ಆರ್ಸಿಬಿ ಫ್ರಾಂಚೈಸಿ ಇಲ್ಲಿ ತನಕ ಪಂದ್ಯದಲ್ಲಿ ಆಡಿದ 8 ಪಂದ್ಯಗಳಲ್ಲಿ ಬರೋಬ್ಬರಿ ಎಲ್ಲಾ ಪಂದ್ಯಗಳನ್ನ ಸೋತು ಕೇವಲ ಒಂದರಲ್ಲಿ ಮಾತ್ರ ಗೆದ್ದಿದೆ. ಕಳೆದ 17 ವರ್ಷಗಳಿಂದ ಆರ್ಸಿಬಿ ತಂಡದ ಆಘಾತಕಾರಿ ಪ್ರದರ್ಶನ ನೋಡ್ಕೊಂಡು ಬರ್ತಾ ಇರೋ ನಿಷ್ಠಾವಂತ ಅಭಿಮಾನಿಗಳು ಪ್ರತಿ ಪಂದ್ಯದಲ್ಲೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿರ್ತಾರೆ. ಆದರೆ ಈ ಸಲ ಸತತ 6 ಪಂದ್ಯಗಳ ಸೋಲಿನ ನಂತರವೂ ವಿರಾಟ್ ಕೊಹ್ಲಿ ಸೇರಿದ ಹಾಗೆ ಆರ್ಸಿಬಿ ಆಟಗಾರರ ಔಟಿಂಗ್ ಹಾಗೇನೆ ಪಾರ್ಟಿ ಮಾಡಿರೋದ್ರ ಬಗ್ಗೆ ಅಭಿಮಾನಿಗಳು ವಿಭಿನ್ನವಾಗಿ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಹೈದರಾಬಾದ್ನ 18 ಕಮ್ಯೂನ್ನಲ್ಲಿ ಆರ್ಸಿಬಿ ಸ್ಟಾರ್ ವಿರಾಟ್ ಕೊಹ್ಲಿ ಅವರ ಜೊತೆ ಅನುಜ್ ರಾವತ್, ಮಹಿಪಾಲ್ ಲೋಮ್ರೋರ್, ಕರಣ್ ಶರ್ಮಾ, ಸುಯಶ್ ಪ್ರಭು ದೇಸಾಯಿ ಹಾಗೆ ವೈಶಾಖ್ ವಿಜಯ್ ಕುಮಾರ್ ಕಾಣಿಸಿಕೊಂಡಿದ್ದಾರೆ. ಲಾಸ್ಟ್ ಸಂಡೇ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಕೇವಲ 1 ರನ್ ಅಂತರದಲ್ಲಿ ಸೋತ ನಂತರ ಆರ್ಸಿಬಿ ಆಟಗಾರರು ಪಾರ್ಟಿ ಎಂಜಾಯ್ ಮಾಡಿದ ಪೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇದನ್ನ ನೋಡಿರೋ ಆರ್ಸಿಬಿ ಅಭಿಮಾನಿಗಳು ಹಿಗ್ಗಾಮುಗ್ಗಾ ಟೀಕೆ ಮಾಡುತ್ತಿದ್ದಾರೆ. ಹಾಗೆ ಆರ್ಸಿಬಿ ತಂಡ ಮತ್ತು ಆಟಗಾರರನ್ನ ನಾಚಿಕೆ ಇಲ್ಲದವರು ಅಂತ ಕರೀತಾ ಇದ್ದಾರೆ. ಸದ್ಯ ನಡೀತಾ ಇರೋ ಐಪಿಎಲ್ 2024ರ ಋತುವಿನಲ್ಲಿ ಗುಣಮಟ್ಟಕ್ಕಿಂತ ಕೆಳಮಟ್ಟದ ಪ್ರದರ್ಶನ ಹೊಂದಿದ್ರೂ ಆಟಗಾರರು ಮಾತ್ರ ತುಂಬಾ ರಿಲ್ಯಾಕ್ಸ್ ಆಗಿ ಕಾಣ್ತಾ ಇದ್ದಾರೆ ಅಂತ ಕಿಡಿಕಾರ್ತಿದ್ದಾರೆ. ಇದರ ನಡುವೆ ಆರ್ಸಿಬಿ ಇವತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ಕಣಕ್ಕಿಳಿತಾ ಇದೆ. ಲಾಸ್ಟ್ ಟೈಮ್ ಇದೇ ತಂಡದ ವಿರುದ್ಧ ಸೋಲು ಕಂಡಿತ್ತು. ಈ ಸಲ ಗೆದ್ದು ಸೇಡು ತೀರಿಸಿಕೊಳ್ಳುತ್ತಾ ಕಾದು ನೋಡೋಣ.